ನಮಸ್ತೆ ಮಗಳ, ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ಕಳೆದ ಪೀರಿಯಡ್ಗಳಲ್ಲಿ ಸಂವಿಧಾನಗಳು ಮತ್ತು ಸರ್ಕಾರಗಳ ವರ್ಗೀಕರಣಗಳ ಬಗ್ಗೆ ತಿಳ್ಕೊಂಡಿದ್ವಿ, ಸ್ಟಡಿ ಮಾಡಿದ್ವಿ. ಇವತ್ತು 4ನೇ ಅಧ್ಯಾಯದ ಕೊನೆಯ ಟಾಪಿಕ್, ದಟ್ ಈಸ್ ಸಂಸದೀಯ ಮತ್ತು ಅಧ್ಯಕ್ಷೀಯ ಸರ್ಕಾರಗಳು, ಇದ್ರ ಬಗ್ಗೆ ಸ್ಟಡಿ ಮಾಡುವ. ಮಕ್ಕಳೇ, ಈಗಾಗಲೇ ಸಂವಿಧಾನಗಳ ವರ್ಗೀಕರಣಕ್ಕೆ ಮೂಲಾಧಾರವೇನು ತಿಳ್ಕೊಂಡೇವೆ. ಸಂವಿಧಾನಗಳು ಯಾವ್ಯಾವ ಅಂತ ನಾವು ಈಗಾಗಲೇ ಸ್ಟಡಿ ಮಾಡಿದ್ದೇವೆ. ಲಿಖಿತ ಸಂವಿಧಾನ, ಅಲಿಖಿತ ಸಂವಿಧಾನ. ವಾಟ್ ಈಸ್ ದಿ ಬೇಸ್ ಫಾರ್ ದಿ ಕ್ಲಾಸಿಫಿಕೇಶನ್ ಆಫ್ ರಿಟನ್ ಆ್ಯಂಡ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ಸ್? ದಿ ಬೇಸ್ ಈಸ್ ದಿ ಫಾರ್ಮ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅಂದರೆ ಸಂವಿಧಾನದ ರೂಪ. ಸಂವಿಧಾನದ ರೂಪವೇ ಸಂವಿಧಾನದ ವರ್ಗೀಕರಣಕ್ಕೆ ಆಧಾರ. ಏನು ರೂಪ? ಲಿಖಿತ ಸಂವಿಧಾನವೋ ಅಲಿಖಿತ ಸಂವಿಧಾನವೋ ಅನ್ನೋದನ್ನು ನಾವು ಹೆಂಗೆ ಫೈಂಡ್ ಔಟ್ ಮಾಡಿದ್ವಿ? ಬರವಣಿಗೆಯಲ್ಲಿ ಇರುವ ಸಂವಿಧಾನ ಲಿಖಿತ, ಸಂಪೂರ್ಣ ವಿಷಯಗಳು ಬರವಣಿಗೆಯಲ್ಲಿ ಇಲ್ಲದ ಸಂವಿಧಾನ ಅಲಿಖಿತ. ಇನ್ನು ವಾಟ್ ಈಸ್ ದಿ ಬೇಸ್ ಫಾರ್ ಫ್ಲೆಕ್ಸಿಬಲ್ ಆ್ಯಂಡ್ ರಿಜಿಡ್ ಕಾನ್ಸ್ಟಿಟ್ಯೂಷನ್ಸ್? ನಮ್ಯ ಮತ್ತು ಅನಮ್ಯ, ಸರಳ ಮತ್ತು ಕಠಿಣ ಸಂವಿಧಾನಗಳಿಗೆ ಬೇಸ್ ಏನು? ಸಂವಿಧಾನ ತಿದ್ದುಪಡಿ ಸರಳ ಇದ್ದರೆ ನಮ್ಯ, ಕಠಿಣ ಇದ್ದರೆ ಅನಮ್ಯ. ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಈಸ್ ಹ್ಯಾವಿಂಗ್ ದಿ ಸಿಂಪಲ್ ಮೆಥಡ್ ಟು ಅಮೆಂಡ್ ಈಸ್ ದಿ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್. The constitution which has to be followed by a special procedure to amend, that constitution is rigid constitution. ಅಂದರೆ ಕಠಿಣ ಇರುವ ಸಂವಿಧಾನ, ಕಠಿಣ ತಿದ್ದುಪಡಿ ಇರುವ ಸಂವಿಧಾನ ಅನಮ್ಯ, ಸರಳ ತಿದ್ದುಪಡಿ ಇರುವ ಸಂವಿಧಾನ ನಮ್ಯ. ಹಾಗೆ ದೇಶದಲ್ಲಿ ಒಂದೇ ಸರ್ಕಾರವಿದ್ದರೆ ಏಕಾತ್ಮಕ ಸರ್ಕಾರ, ಎರಡು ಸರ್ಕಾರಗಳಿದ್ದರೆ ಸಂಯುಕ್ತ ಸರ್ಕಾರ. What is the base for the classifications of the governments? The base for the classification of governments is the implementation of the governments. Whether the government is one or two. If there is only government, that government is regarded as the unitary government. If there are two governments, that government system called ಫೆಡರಲ್ ಗೌರ್ಮೆಂಟ್. ಒಂದೇ ಸರ್ಕಾರ ಇತ್ತು ಏಕಾತ್ಮಕ, ಎರಡು ಇದ್ವು ಸಂಯುಕ್ತ. ಹಾಗೆ ಸರ್ಕಾರವು ಸಂವಿಧಾನದ ಮೂಲಕ ಅಸ್ತಿತ್ವಕ್ಕೆ ಬಂದಿದ್ದರೆ ಆ ಸರ್ಕಾರ ಪ್ರಜಾಪ್ರಭುತ್ವಾತ್ಮಕ ಸರ್ಕಾರ. ಸಂವಿಧಾನವಿಲ್ಲದೆ ಹಿಂಸೆಯ ಮೂಲಕ ಅಸ್ತಿತ್ವಕ್ಕೆ ಬಂದಿದ್ದರೆ ಆ ಸರ್ಕಾರ ಅಪ್ರಜಾಪ್ರಭುತ್ವಾತ್ಮಕ ಸರ್ಕಾರ. I think you are very much clear about the classifications of governments and constitutions. ಸಾಕಷ್ಟು ಸಲ ನಾನು ಹೇಳಿದೆ ನಿಮಗೆ, ರೈಟ್ ಮಕ್ಕಳೇ? ಸೊ ಆನ್ ದ್ಯಾಟ್ ಬೇಸ್ ಟುಡೇ ವಿ ವಿಲ್ ಸ್ಟಡಿ ದಿ ಇಂಪಾರ್ಟೆಂಟ್ ಟೈಪ್ ಆಫ್ ದಿ ಫಾರ್ಮ್ಸ್ ಆಫ್ ಇಂಪಾರ್ಟೆಂಟ್ ಟಾಪಿಕ್ ರಿಗಾರ್ಡಿಂಗ್ ದಿ ಫಾರ್ಮ್ಸ್ ಆಫ್ ಗವರ್ಮೆಂಟ್ಸ್. ಪಾರ್ಲಿಮೆಂಟರಿ ಗವರ್ಮೆಂಟ್ ಆ್ಯಂಡ್ ಪ್ರೆಸಿಡೆನ್ಷಿಯಲ್ ಗೌರ್ಮೆಂಟ್. ಈಗ ತಿಳ್ಕೊಂಡ್ರಿ ಮಕ್ಕಳ, ಲಿಖಿತ ಅಲಿಖಿತಕ್ಕೆ ಆಧಾರ ಏನು? ನಮ್ಯ ಅನಮ್ಯಕ್ಕೆ ಆಧಾರ ಏನು? ಏಕಾತ್ಮಕ ಸಂಯುಕ್ತಕ್ಕೆ ಆಧಾರ ಏನು? ಪ್ರಜಾಪ್ರಭುತ್ವಾತ್ಮಕ ಅಪ್ರಜಾಪ್ರಭುತ್ವಾತ್ಮಕ್ಕೆ ಆಧಾರ ಏನು? ಹಾಗಾದ್ರೆ ಇದಕ್ಕೇನು ಆಧಾರ? What is the base for the classification of the parliamentary and presidential types of governments? The basic platform for the classification of the parliamentary and presidential government is the relationship between executive and legislature. ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವಿನ ಸಂಬಂಧಗಳ ಆಧಾರದ ಮೇಲೆ ಸರ್ಕಾರಗಳನ್ನು ಸಂಸದೀಯ ಮತ್ತು ಅಧ್ಯಕ್ಷೀಯ ಎಂದು ವರ್ಗೀಕರಣ ಮಾಡಲಾಗಿದೆ. ವೆರಿ ಸಿಂಪಲ್. ದಿ ಬೇಸ್ ಫಾರ್ ದಿ ಕ್ಲಾಸಿಫಿಕೇಶನ್ ಆಫ್ ಪಾರ್ಲಿಮೆಂಟರಿ ಆ್ಯಂಡ್ ಪ್ರೆಸಿಡೆನ್ಷಿಯಲ್ ಗೌರ್ಮೆಂಟ್ ಈಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ.
ಏನಪ್ಪ ಹಂಗಾರೆ ಸಂಬಂಧ? ಏನು ಸಂಬಂಧವಿದ್ದರೆ ಸಂಸದೀಯ ಸರ್ಕಾರ, ಏನು ಸಂಬಂಧ ಇದ್ದರೆ ಅಧ್ಯಕ್ಷೀಯ ಸರ್ಕಾರ. ವೆರಿ ಸಿಂಪಲ್. ದಿ ಗವರ್ಮೆಂಟ್ ವಿಚ್ ಈಸ್ ಟೋಟಲಿ ಕಂಟ್ರೋಲ್ಡ್ ಬೈ, ಗೌರ್ಮೆಂಟ್ ಅಂದ್ರೆ ಮಗಳ ಕಾರ್ಯಾಂಗ. ಕಾರ್ಯಾಂಗ ಎಂದರೆ ಏನು? ಸರ್ಕಾರ. ಸರ್ಕಾರ ಎಂದರೆ ಏನು? ಕಾರ್ಯಾಂಗ. ದಿ ಗವರ್ಮೆಂಟ್ ಆರ್ ದಿ ಎಕ್ಸಿಕ್ಯೂಟಿವ್ ವಿಚ್ ಈಸ್ ಟೋಟಲಿ ಕಂಟ್ರೋಲ್ಡ್ ಬೈ ದಿ ಲೆಜಿಸ್ಲೇಚರ್. ದಿ ಲೆಜಿಸ್ಲೇಚರ್ ಈಸ್ ಕಾಲ್ಡ್ ಪಾರ್ಲಿಮೆಂಟರಿ. ಯಾವ ಸರ್ಕಾರವು ಶಾಸಕಾಂಗದಿಂದ ಸಂಪೂರ್ಣ ನಿಯಂತ್ರಿಸಲ್ಪಡುತ್ತದೆಯೋ ಆ ಸರ್ಕಾರವನ್ನು ಸಂಸದೀಯ ಸರ್ಕಾರ ಎನ್ನುವರು. ಯಾವ ಸರ್ಕಾರದಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ಪರಸ್ಪರ ಬೇರೆ ಬೇರೆಯಾಗಿ, ಶಾಸಕಾಂಗ ಮತ್ತು ಸರ್ಕಾರ ಬೇರೆ ಬೇರೆಯಾಗಿ ಕಾರ್ಯವನ್ನು ಮಾಡುತ್ತವೆಯೋ ಆ ಸರ್ಕಾರ ಪ್ರೆಸಿಡೆನ್ಷಿಯಲ್ ಗವರ್ನಮೆಂಟ್. ದಿ ಗವರ್ಮೆಂಟ್ ಇನ್ ವಿಚ್ ದಿ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಚರ್ ವರ್ಕ್ ಸೆಪ್ರೇಟ್ಲಿ ಈಸ್ ಕಾಲ್ಡ್ ಪ್ರೆಸಿಡೆನ್ಷಿಯಲ್ ಗೌರ್ಮೆಂಟ್. ಅರ್ಥ ಆಯ್ತು ಮಕ್ಕಳೇ? ಸಂಸದೀಯ ಸರ್ಕಾರವೆಂದರೆ ಶಾಸಕಾಂಗವನ್ನು, ಕಾರ್ಯಾಂಗವನ್ನು ಒಂದು ಕೈಯಲ್ಲಿ ಹಿಡಿದಿರುತ್ತದೆ. ಯಾರೋ? ಶಾಸಕಾಂಗ. ಸರ್ಕಾರ ಏನೇ ಕೆಲಸವನ್ನು ಮಾಡುವುದಿದ್ದರೂ ಶಾಸಕಾಂಗದ ಅನುಮತಿ ಪಡಿಬೇಕು ಸಂಸದೀಯದೊಳಗೆ. ಇಲ್ಲೇ ಶಾಸಕಾಂಗ ಮತ್ತು ಕಾರ್ಯಾಂಗ ಬೇರೆ ಬೇರೆಯಾಗಿ ಕೆಲಸವನ್ನು ಹಾಗಾದರೆ ಶಾಸಕಾಂಗ ಇಲ್ಲಿ ಸಂಪೂರ್ಣವಾಗಿ ನಿಯಂತ್ರಣ ಮಾಡುತ್ತದೆ, ಇಲ್ಲಿ ಒಟ್ಟ ನಿಯಂತ್ರಣ ಮಾಡುವುದಿಲ್ಲವೇನ್ರಿ? ಈಸ್ ದೇರ್ ಅಬ್ಸಲ್ಯೂಟ್ಲಿ ನೋ ಕಂಟ್ರೋಲ್ ಓವರ್ ದಿ ಎಕ್ಸಿಕ್ಯೂಟಿವ್ ಬೈ ದಿ ಲೆಜಿಸ್ಲೇಚರ್ ಅಂತ ನೀವು ಕೇಳ್ಬೋದು. ನೋ. ಅಧ್ಯಕ್ಷೀಯ ಸರ್ಕಾರದಲ್ಲಿಯೂ ಶಾಸಕಾಂಗವು ಕಾರ್ಯಾಂಗವನ್ನು ನಿಯಂತ್ರಣ ಮಾಡುತ್ತದೆ. ಬಟ್ ಎಲ್ಲನೂ ಇಲ್ಲ. ಇಲ್ಲೇ ಸಂಸದೀಯ ಸರ್ಕಾರದಲ್ಲಿ ಏನೇ ಕೆಲಸ ಕಾರ್ಯಗಳನ್ನು ಮಾಡುವುದಿದ್ದರೂ ಶಾಸಕಾಂಗದ ಅನುಮತಿಯನ್ನು ಪಡೆದುಕೊಂಡು ಕಾರ್ಯಾಂಗವು ಕೆಲಸವನ್ನು ಮಾಡತಕ್ಕದ್ದು. ಸೊ ಹಂಗಾರೆ ಮಕ್ಕಳೇ, ಸಂಸದೀಯ ಮತ್ತು ಅಧ್ಯಕ್ಷೀಯ ಸರ್ಕಾರದ ಕ್ಲಾಸಿಫಿಕೇಷನ್ನಿಗೆ ಬೇಸ್ ಏನು? ದಿ ರಿಲೇಷನ್ಶಿಪ್ ಬಿಟ್ವೀನ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಚರ್. ಶಾಸಕಾಂಗ, ಕಾರ್ಯಾಂಗ. ಶಾಸಕಾಂಗದ ಮಾತನ್ನು ಕಾರ್ಯಾಂಗವು ಚಾಚೂ ತಪ್ಪದೆ ಕೇಳಿದರೆ, ಸರ್ಕಾರವನ್ನು ಅಧಿಕಾರದಿಂದ ಕಿತ್ತೊಗೆಯುವ ಅಧಿಕಾರ ಶಾಸಕಾಂಗಕ್ಕೆ ಇದ್ದರೆ ಆ ಸರ್ಕಾರ ಸಂಸದೀಯ. ಶಾಸಕಾಂಗ, ಕಾರ್ಯಾಂಗ ಪರಸ್ಪರ ಬೇರೆ ಬೇರೆಯಾಗಿ ಕೆಲಸ ಮಾಡಿದರೆ ಅಧ್ಯಕ್ಷ. ವೆರಿ ಸಿಂಪಲ್. ರೈಟ್ ಮಗಳ? ಈಗ ಒಂದೊಂದಾಗಿ ನೋಡುವ. 2 ಸರ್ಕಾರ ಪದ್ಧತಿಗಳವ: ಸಂಸದೀಯ ಸರ್ಕಾರ, ಅಧ್ಯಕ್ಷೀಯ ಸರ್ಕಾರ. ರೈಟ್? ಓಕೆ. ಅರ್ಥ. ಸಂಸದೀಯ ಸರ್ಕಾರದ ಅರ್ಥ ಸಿಂಪಲ್ ಮಗಳ. ಯಾವ ಸರ್ಕಾರವು ಸಂಸತ್ತಿನ ಅನುಮತಿಯೊಂದಿಗೆ ಆಡಳಿತ ನಡೆಸುತ್ತದೆಯೋ, ಯಾವ ಸರ್ಕಾರದಲ್ಲಿ ಸಂಸತ್ತು ಪ್ರಾಬಲ್ಯವನ್ನು ಹೊಂದಿರುತ್ತದೆಯೋ, ಶಾಸಕಾಂಗ ಪ್ರಾಬಲ್ಯವನ್ನು ಹೊಂದಿರುತ್ತದೆಯೋ ಆ ಸರ್ಕಾರ ಸಂಸದೀಯ ಸರ್ಕಾರ. ದಿ ಗವರ್ನಮೆಂಟ್ ಇನ್ ವಿಚ್ ದಿ ಪಾರ್ಲಿಮೆಂಟ್ ಆರ್ ಲೆಜಿಸ್ಲೇಚರ್ ಡಾಮಿನೇಟ್ಸ್. ದಿ ಗವರ್ನಮೆಂಟ್ ಇನ್ ವಿಚ್ ದಿ ಎಕ್ಸಿಕ್ಯೂಟಿವ್ ಈಸ್ ರೆಸ್ಪಾನ್ಸಿಬಲ್ ಟು ದಿ ಲೆಜಿಸ್ಲೇಚರ್ ಈಸ್ ಕಾಲ್ಡ್ parliamentary. For example, India. The best example is England. ಸಂಸದೀಯ ಸರ್ಕಾರಕ್ಕೆ ಉತ್ತಮ ಉದಾಹರಣೆ ಇಂಗ್ಲೆಂಡ್ ಮತ್ತು ಭಾರತ. ಅರ್ಥ ಆಯ್ತು ಮಕ್ಕಳ? ಇನ್ನೊಮ್ಮೆ ಹೇಳ್ತೇನೆ. ಸಂಸತ್ತಿನ ಅನುಮತಿಯೊಂದಿಗೆ ಸರ್ಕಾರ ನಡೆಯುತ್ತಿದ್ದರೆ ಅಂತಹ ಸರ್ಕಾರವನ್ನು ಸಂಸದೀಯ ಸರ್ಕಾರ ಎನ್ನುವರು. The government which runs through the dominance of the legislature is called parliamentary. Right magala? The government is which headed by the president and the government in which the executive and legislature work separately.
ಈಸ್ ಕಾಲ್ಡ್ ಪ್ರೆಸಿಡೆನ್ಷಿಯಲ್. ರೈಟ್? ಓಕೆ. ಸ್ವರೂಪ ಮಕ್ಕಳ, ಸ್ವರೂಪ ಅಂದರೆ ಲಕ್ಷಣಗಳು. ಸಂಸದೀಯ ಸರ್ಕಾರದ ಲಕ್ಷಣಗಳು ಯಾವುವು? ನಂಬರ್ 1, ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್. ನೋಡ್ರಿ ಮಕ್ಕಳು, ಸಂಸದೀಯ ಸರ್ಕಾರದ ಮೊದಲನೇ ಲಕ್ಷಣ, ದಿಸ್ ಗೌರ್ಮೆಂಟ್ ಈಸ್ ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್, ಯಾವ ಸರ್ಕಾರದ ಮುಖ್ಯಸ್ಥ ಪ್ರಧಾನಮಂತ್ರಿ ಇರುತ್ತಾನೋ ಆ ಸರ್ಕಾರದ ಆ ಸರ್ಕಾರವನ್ನು ಸಂಸದೀಯ ಸರ್ಕಾರ ಎನ್ನುತ್ತೇವೆ. ಸಂಸದೀಯ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯನ್ನು ಏನಂತ ಕರೀತಾರೆ? ರಾಜ. ಸಂಸದೀಯ ಸರ್ಕಾರದ ರಾಜ ಯಾರು? ಪ್ರಧಾನಮಂತ್ರಿ. ಸಂಸದೀಯ ಸರ್ಕಾರದ ಮೂಲೆಗಲ್ಲು. ಮೂಲೆಗಲ್ಲು ಅಂದರೆ ಮಕ್ಕಳ ಮೂಲೆಗಿರುವಂಥ ಕಲ್ಲಲ್ಲ, ಒಂದು ಮನೆಯ ಒಂದು ಬಿಲ್ಡಿಂಗಿನ ಮೂಲೆಗಲ್ಲು. ಆ ಕಲ್ಲನ್ನು ತೆಗೆದ್ರೆ ಇಡೀ ಬಿಲ್ಡಿಂಗೇ ಬಿದ್ದೋಗ್ತದೆ. ಆ ಕಲ್ಲು ಯಾರು? ಪ್ರಧಾನಮಂತ್ರಿ. ಸೊ ಪ್ರಧಾನಮಂತ್ರಿ ಇಲ್ಲಪ್ಪ ಅಂದರೆ ಸಂಸದೀಯ ಸರ್ಕಾರ ಏನೂ ಇಲ್ಲ. ಪ್ರೈಮ್ ಮಿನಿಸ್ಟರ್ ಈಸ್ ರಿಗಾರ್ಡೆಡ್ ಆ್ಯಸ್ ದಿ ಕಾರ್ನರ್ ಸ್ಟೋನ್ ಆಫ್ ಪಾರ್ಲಿಮೆಂಟರಿ ಗವರ್ನಮೆಂಟ್. ವಿದೌಟ್ ಪ್ರೈಮ್ ಮಿನಿಸ್ಟರ್ ದೇರ್ ಈಸ್ ನೋ ಎಸೆನ್ಸ್ ಇನ್ ದಿ ಪಾರ್ಲಿಮೆಂಟರಿ ಗವರ್ನಮೆಂಟ್. ಸೊ ಸಂಸದೀಯ ಸರ್ಕಾರದ ಮುಖ್ಯಸ್ಥ ಪ್ರಧಾನಿ, ಅವನೇ ಹೆಡ್. ಭಾರತದಲ್ಲಿ ಭಾರತ ಸರ್ಕಾರದ ಮುಖ್ಯಸ್ಥ ಪ್ರಧಾನಮಂತ್ರಿ ಇದ್ದಾನೆ ಅಂದರೆ ಭಾರತದಲ್ಲಿ ಸಂಸದೀಯ ಸರ್ಕಾರವಿದೆ. ಇಂಗ್ಲೆಂಡಿನಲ್ಲಿ ಪ್ರಧಾನಮಂತ್ರಿ ಮುಖ್ಯಸ್ಥನಾಗಿದ್ದಾನೆ ಸರ್ಕಾರದ್ದು, ಇಂಗ್ಲೆಂಡಿನಲ್ಲಿ ಸಂಸದೀಯ ಸರ್ಕಾರವಿದೆ. ಸೊ ಹಂಗಾರೆ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫೀಚರ್ ಆಫ್ ಪಾರ್ಲಿಮೆಂಟರಿ ಗೌರ್ಮೆಂಟ್ ಈಸ್ ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್. ರೈಟ್ ಮಕ್ಕಳೇ? ಓಕೆ. ನಾಮಮಾತ್ರ ಮತ್ತು ನೈಜ ಮುಖಂಡರು. ಇಲ್ಲಿ ನಾಮಮಾತ್ರ ಮಕ್ಕಳ, ನಾಮಮಾತ್ರ ಅಂದ್ರೇನು? ನಾಮಿನಲ್. ನಾಮಮಾತ್ರ ಈ ಪದದ ಹೆಸರೇನು? ನಾಮಕವಾಸ್ತೆ. ನಾಮಕವಾಸ್ತೆ ಅಂದ್ರೇನು? ಹೆಸರಿಗಷ್ಟೇ. ನೈಜ. ನೈಜ ಅಂದ್ರೇನು? ರಿಯಲ್. ಹೆಸರಿಗೆ ಇರೋ ಒಬ್ಬ, ಅಧಿಕಾರವನ್ನು ಮಾಡೋ ಒಬ್ಬ. ಸಂವಿಧಾನದಲ್ಲಿ ಅಧಿಕಾರಗಳು ಇರುವುದು ಒಬ್ಬನ ಹೆಸರಲ್ಲಿ, ಅಧಿಕಾರವನ್ನು ನಡೆಸುವ ಮತ್ತೊಬ್ಬ. ಈ ಪದ್ಧತಿಯಲ್ಲಿರ್ತದೆ ಸಂಸದೀಯ. ಸೊ ನಾಮ ಭಾರತವನ್ನು ನೋಡೋದಾದರೆ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ನಾಮಿನಲ್ ಹೆಡ್. ಆಲ್ ದಿ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಇಂಡಿಯಾ ಆರ್ ರಿಟನ್ ಇನ್ ದಿ ನೇಮ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಬಟ್ ದಿ ಟೋಟಲ್ ಅಡ್ಮಿನಿಸ್ಟ್ರೇಷನ್ ಈಸ್ ಅಡ್ಮಿನಿಸ್ಟರ್ಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಎಲ್ಲ ಇರುವುದು ರಾಷ್ಟ್ರಪತಿಯ ಹೆಸರಿನಲ್ಲಿ, ಅಧಿಕಾರವನ್ನು ನಡೆಸುವ ಪ್ರಧಾನಮಂತ್ರಿ. ಭಾರತವು ಅಮೇರಿಕದೊಂದಿಗೆ 10,000 ಕೋಟಿ ರೂಪಾಯಿ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದೆ. ಯಾರ ಹೆಸರಿನೊಳಗೆ ಮಾಡ್ಕೊಳ್ತಾರ? ಇನ್ ದಿ ನೇಮ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಬಟ್ ಮಾಡ್ಕೊಳ್ಳೋರು ಯಾರು? ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ, ಇವ್ರು ಮಾಡ್ಕೊಳ್ತಾರೆ. ಸೊ ಹಂಗಾರೆ ಸಂಸದೀಯ ಸರ್ಕಾರದ ಮತ್ತೊಂದು ಲಕ್ಷಣ ಮಕ್ಕಳ, there are 2 leaders or 2 heads. One is nominal head, another one is real head. In India, the president is nominal head, the prime minister is real head. Right ಮಗಳೇ? ಓಕೆ. ಸಾಮೂಹಿಕ ಹೊಣೆಗಾರಿಕೆ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಯಾವುದೇ ಒಂದು ತೀರ್ಮಾನವನ್ನು ಮಾಡುವುದಾದರೆ ಎಲ್ಲರೂ ಸೇರಿ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಸೇರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಈಗ ಮಂತ್ರಿಮಂಡಲದಲ್ಲಿ ಸುಮಾರು 80 ಮಂತ್ರಿಗಳಿದ್ದಾರೆ. ಎಲ್ಲ ಮಂತ್ರಿಗಳು ಮತ್ತು ಪ್ರಧಾನಮಂತ್ರಿ ಸೇರಿ ದೇಶಕ್ಕೆ ಸಂಬಂಧಪಟ್ಟಂಗ ತೀರ್ಮಾನವನ್ನು ಮಾಡ್ತಾರೆ. ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ಬರ್ತಾ ನೋಡ್ರಿ ಮಕ್ಕಳು, ಪಾಯಿಂಟ್ ನಂಬರ್ 3, ಅಧ್ಯಕ್ಷ ಏಕ ವ್ಯಕ್ತಿ ಕಾರ್ಯಾಂಗ. ಹೇಳ್ತೇನೆ ಆಮೇಲೆ. ಸೊ ಹಂಗಾರೆ ಸಂಸದೀಯ ಸರ್ಕಾರದಲ್ಲಿ ಏನೇ ವಿಷಯಗಳಿದ್ದರೂ ದೇಶಕ್ಕೆ ಸಂಬಂಧಪಟ್ಟಂತೆ, ಈಗ ರೈತ ಚಳವಳಿ ನಡೀಲಿಕ್ಕತ್ತದ, ರೈತರಿಗೆ ಇವತ್ತು ಭಾರತ ಬಂದದ. ಕೇಂದ್ರ ಸರ್ಕಾರ ಜಾರಿಗೆ ತಂದಂಥ ಕೃಷಿ ನೀತಿ ವಿರೋಧಿಸಿ, ಈ ಕೃಷಿ ನೀತಿಯನ್ನು ನರೇಂದ್ರ ಮೋದಿಜಿ ಒಬ್ಬರೇ ತರಲಿಲ್ಲ, ಅವನ ಮಂತ್ರಿಗಳು ಅದರಲ್ಲ ಎಲ್ಲರೂ ಸೇರಿ ಆ ತೀರ್ಮಾನವನ್ನು ಮಾಡಿದರು. ಈಗ ರೈತರ ಚಳವಳಿಗೆ ಬೆಲೆ ಕೊಟ್ಟು ಮತ್ತು ಆ ಕಾನೂನಿನಲ್ಲಿ ಏನಾದರೂ ಬದಲಾವಣೆಗಳನ್ನು ತರುವುದಿದ್ದರೆ ನರೇಂದ್ರ ಮೋದಿಜಿ ಒಬ್ಬರೇ ಮಾಡೋದಿಲ್ಲ, ಎಲ್ಲರೂ ಸೇರಿಕೊಂಡೇ, ಆ 80 ಮಂತ್ರಿಗಳು ಸೇರಿಕೊಂಡೇ ತೀರ್ಮಾನವನ್ನು ಮಾಡ್ತಾರೆ. ಎಲ್ಲಿ
ಸಂಸದೀಯ. ಸೊ ಹಿಯರ್ ಇನ್ ಪಾರ್ಲಿಮೆಂಟರಿ ಗೌರ್ಮೆಂಟ್ there is collective responsibility regarding administration. ಎಲ್ಲರೂ ಸೇರಿ ತೀರ್ಮಾನ ಮಾಡಿ. ರೈಟ್ ಮಕ್ಕಳೇ. ಕಾರ್ಯಾಂಗವು ಶಾಸಕಾಂಗದ ಕೂಸು. ಎಕ್ಸಿಕ್ಯೂಟಿವ್ ಈಸ್ ದಿ ಬೇಬಿ ಆಫ್ ಲೆಜಿಸ್ಲೇಚರ್. ಅಂದ್ರೆ ಮಕ್ಕಳೇ, ಸಂಸದೀಯ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಅಥವಾ ಮಂತ್ರಿ ಆಗಲಿಕ್ಕೆ ಶಾಸಕಾಂಗದ ಮೆಂಬರ್ ಆಗಿರಬೇಕು. ಶಾಸಕಾಂಗದ ಮೆಂಬರ್ ಇಲ್ಲದವನು ಪ್ರಧಾನಮಂತ್ರಿ ಮಂತ್ರಿ ಆಗಬಹುದು. ಬಟ್ ಶಾಸಕಾಂಗದ ಮೆಂಬರ್ ಇಲ್ಲದ ವ್ಯಕ್ತಿ ಪ್ರಧಾನಮಂತ್ರಿ ಆದರೆ ವಿದಿನ್ 6 months ಲೋಕಸಭೆ ಅಥವಾ ರಾಜ್ಯಸಭೆಗೆ ಅವನು ಆಯ್ಕೆಯಾಗತಕ್ಕದ್ದು. ಭಾರತದಲ್ಲಿ ಇಂಗ್ಲೆಂಡಿನೊಳಗೆ ಹೌಸ್ ಆಫ್ ಲಾರ್ಡ್ಸ್, ಹೌಸ್ ಆಫ್ ಕಾಮನ್ಸ್ ಅವ ಅಲ್ಲಿ 2 ಮನೆಗಳು. ಆ ಎರಡರೊಳಗೆ ಐದರ್ ದಿಸ್ ಆರ್ ದ್ಯಾಟ್. ಇಂಡಿಯಾದೊಳಗೆ ಐದರ್ ಈ ಶುಡ್ ಬಿ ಎಲೆಕ್ಟೆಡ್ ಆ್ಯಸ್ ದಿ ಮೆಂಬರ್ ಆಫ್ ಲೋಕಸಭಾ ಆರ್ ರಾಜ್ಯಸಭಾ. ಎರಡು ಮಗಳ ಅಂದರೆ ಕಾರ್ಯಾಂಗದ ಸದಸ್ಯರು ಶಾಸಕಾಂಗದಿಂದ ಬಂದಿರುತ್ತಾರೆ, ಶಾಸಕಾಂಗದ ಮೆಂಬರ್ ಆಗಿರುತ್ತಾರೆ. 545 ಸೀಟ್ ಅವ ಮಗಳ. ಈ 545ರೊಳಗೆ 543 ಚುನಾವಣೆ ನಡೀತದೆ. 2 ಆಂಗ್ಲೋ ಇಂಡಿಯನ್ ಅದ. ಈ 543 ಪ್ಲಸ್ ರಾಜ್ಯಸಭೆಯ 250 ಸೀಟು, ಒಟ್ಟು ಇಷ್ಟು ಸೀಟ್ನೊಳಗೆ ಆಯ್ಕೆಯಾಗಿ ಬಂದವರೇ ಪ್ರಧಾನಮಂತ್ರಿ ಅಥವಾ ಮಂತ್ರಿ ಆಗುವುದು. ಸೊ ಹಂಗಾರೆ ಇದರ ಅರ್ಥ ಏನು ಮಗಳೇ? ಮಂತ್ರಿಗಳು ಎಲ್ಲಿಂದ ಬಂದಿರುತ್ತಾರೆ? ಶಾಸಕಾಂಗದಿಂದ. ಮಂತ್ರಿಗಳು ಅಂದರೆ ಯಾವಂಗ? ಕಾರ್ಯಾಂಗ. ಪ್ರಧಾನಮಂತ್ರಿ ಯಾವಂಗ? ಕಾರ್ಯಾಂಗ. ಕಾರ್ಯಾಂಗ ಅವ ಯಾವುದರ ಸದಸ್ಯ? ಲೋಕಸಭಾ ಸದಸ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕ್ಷೇತ್ರ ಯಾವುದು? ಲೋಕಸಭಾ ಕ್ಷೇತ್ರ ವಾರಣಾಸಿ. ರೈಟ್ ಮಗಳೇ? ಸೊ ಹಂಗಾರ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿ ಪಾರ್ಲಿಮೆಂಟರಿ ಗವರ್ಮೆಂಟ್ ಈಸ್ ದಿಸ್ ಗವರ್ಮೆಂಟ್ ಈಸ್ ದಿ ಬೇಬಿ ಆಫ್ ಲೆಜಿಸ್ಲೇಚರ್. ಸೊ ಟೋಟಲಿ ನಾವು ಹೇಳ್ಬೋದಪ್ಪ ಅಂದ್ರೆ ಅಂತಿಮವಾಗಿ ಸರ್ ಒಂದು ವಿಷಯವನ್ನು ಹೇಳ್ರಿ ಅಂದರೆ ಶಾಸಕಾಂಗದ ಸದಸ್ಯನಲ್ಲದವನು ಮಂತ್ರಿ ಆಗಲು ಬರೋದಿಲ್ಲ. ಎಷ್ಟೋ ತಿಳ್ಕೊಳ್ರಿ ನೀವು. ರೈಟ್? ಸೊ 6 ತಿಂಗಳ ಶಾಸಕಾಂಗದ ಸದಸ್ಯನಿಲ್ಲದೇ ಇದ್ದರೆ 6 ತಿಂಗಳೊಳಗಾಗಿ ಅವನು ಸದಸ್ಯ ಆಗಬೇಕು. ಇವತ್ತು ಮಂತ್ರಿಯಾಗಿ ನೇಮಕ ಆದನಪ್ಪ ಅಂದರೆ ಇವತ್ತಿಂದ 6 ತಿಂಗಳ. ಓಕೆ ಮಗಳ? ರೈಟ್. ಕಾರ್ಯಾಂಗವು ಶಾಸಕಾಂಗಕ್ಕೆ ಹೊಣೆ. ಕಾರ್ಯಾಂಗವು ಶಾಸಕಾಂಗಕ್ಕೆ ಹೊಣೆ. ರೈಟ್ ಮಗಳೇ? ಸೊ ಹಂಗಾರೆ ಕಾರ್ಯಾಂಗ ಅಂದರೆ ಸರ್ಕಾರ. ಸರ್ಕಾರವು ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡರೆ ಆಡಳಿತ ಮಾಡ್ತದೆ. ಯಾರೋ? ಕಾರ್ಯಾಂಗ. ಶಾಸಕಾಂಗದ ಅನುಮತಿಯನ್ನು ಪಡೆಯಬೇಕು. ನಾವು ನಮ್ಮ ತಂದೆ ತಾಯಿಗಳಿಗೆ ಹೊಣೆ. ನೀವು ವಿದ್ಯಾರ್ಥಿಗಳು ನಿಮ್ಮ ಶಿಕ್ಷಕರಿಗೆ ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ಹೊಣೆ. ಹಿಂಗಂದ್ರೇನು? ತಂದೆ ತಾಯಿಗಳು ಹೇಳಿದಂತೆ ಕೇಳುವುದು. ನಿಮ್ಮ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ಗುರುಗಳು ನಿಮ್ಮ ಶಿಕ್ಷಕರು ಹೇಳಿದಂತೆ ಕೇಳುವುದು. ಹಾಗೆ ಕಾರ್ಯಾಂಗವು ಶಾಸಕಾಂಗಕ್ಕೆ ಹೊಣೆ. ಸೊ ಕಾರ್ಯಾಂಗ ಮಾಡಿದ ಆಡಳಿತದ ಬಗ್ಗೆ ಶಾಸಕಾಂಗಕ್ಕೆ ವಿವರಣೆಯನ್ನು ಕೊಡುವುದು. ಇಲ್ಲೇ ಹೇಳಿಬಿಟ್ಟದ, ಕಾರ್ಯಾಂಗವು ಶಾಸಕಾಂಗದ ಹಿಡಿತದಲ್ಲಿ ಇರುತ್ತದೆ. ಸೊ ಹಂಗಾರೆ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಪಾರ್ಲಿಮೆಂಟರಿ ಗೌರ್ಮೆಂಟ್ ಈಸ್ ದಿ ಎಕ್ಸಿಕ್ಯೂಟಿವ್ ಈಸ್ ರೆಸ್ಪಾನ್ಸಿಬಲ್ ಟು ಲೆಜಿಸ್ಲೇಚರ್. ಆಡಳಿತಕ್ಕೆ ಹಣಕಾಸಿನ ವಿಷಯ ಅಂತೂ ಮುಗಿದ ಹೊತ್ತು. ಶಾಸಕಾಂಗದ ಅನುಮತಿ ಇಲ್ಲದೆ ದೇಶದ 5 ಪೈಸೆಯನ್ನು ಖರ್ಚು ಮಾಡಲು ಕಾರ್ಯಾಂಗಕ್ಕೆ ಅಧಿಕಾರ ಇಲ್ಲ. ರೈಟ್ ಮಗಳೇ? ಸೊ ಹಂಗಾರೆ ಸಂಸದೀಯ ಸರ್ಕಾರವು ಯಾರಿಗೆ ಹೊಣೆಯಾಗಿರುತ್ತದೆ? ಶಾಸಕಾಂಗ. ರೈಟ್ ಮಗಳೇ? ಓಕೆ. ಕ್ಯಾಬಿನೆಟ್ ಸರ್ಕಾರ. ಸೊ ಹಂಗಾರೆ ಸಂಸದೀಯ ಸರ್ಕಾರದ ಇನ್ನೊಂದು ಹೆಸರೇನು? ಕ್ಯಾಬಿನೆಟ್ ಸರ್ಕಾರ. ಕ್ಯಾಬಿನೆಟ್ ಸರ್ಕಾರ ಅಂದರೂ ಒಂದೇ, ಸಂಸದೀಯ ಸರ್ಕಾರ ಅಂದರೂ ಒಂದೇ. ಕ್ಯಾಬಿನೆಟ್ಟಿನ ಮುಖ್ಯಸ್ಥ ಯಾರು? ಪ್ರಧಾನಮಂತ್ರಿ. ರೈಟ್ ಮಗಳ? ಓಕೆ. ನೆಕ್ಸ್ಟ್, ಅಧ್ಯಕ್ಷೀಯ ಸರ್ಕಾರ. ಯಾವ ಸರ್ಕಾರದ ಮುಖ್ಯಸ್ಥ ಅಧ್ಯಕ್ಷ ಇರುತ್ತಾನೆ ಆ ಸರ್ಕಾರವನ್ನು ಅಧ್ಯಕ್ಷೀಯ ಸರ್ಕಾರ ಎನ್ನುವರು.
ಯಾವ ಸರ್ಕಾರದಲ್ಲಿ ಶಾಸಕಾಂಗ ಕಾರ್ಯಾಂಗ ಪರಸ್ಪರ ಬೇರೆಯಾಗಿ ಕಾರ್ಯ ಮಾಡುತ್ತವೆಯೋ ಆ ಸರ್ಕಾರ ಅಧ್ಯಕ್ಷೀಯ ಸರ್ಕಾರ. ದಿ ಗವರ್ನಮೆಂಟ್ ಇನ್ ವಿಚ್ ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ವರ್ಕ್ ಸೆಪರೇಟ್ಲಿ ಈಸ್ ಕಾಲ್ಡ್ ದಿ ಪ್ರೆಸಿಡೆನ್ಷಿಯಲ್ ಗವರ್ನಮೆಂಟ್. ಬೆಸ್ಟ್ ಎಕ್ಸಾಂಪಲ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಈಸ್ ದಿ ಫಸ್ಟ್ ಪ್ರೆಸಿಡೆನ್ಷಿಯಲ್ ಗವರ್ಮೆಂಟ್ ಇನ್ ದಿ ವರ್ಲ್ಡ್. ಪ್ರಥಮ ಅಧ್ಯಕ್ಷೀಯ ಸರ್ಕಾರ. ಪ್ರಥಮ ಸಂಸದೀಯ ಸರ್ಕಾರ ಇಂಗ್ಲೆಂಡ್. England is the first parliamentary government in the world. America is the first presidential government in the world. ರೈಟ್ ಮಗಳೇ? ರೈಟ್, ಓಕೆ. ಸ್ವರೂಪಗಳು ಇಲ್ಲಿ ಪ್ರಧಾನಮಂತ್ರಿಯ ಮುಖ್ಯಸ್ಥ ಅಂತ ನೋಡಿದ್ವಿ. ಇಲ್ಲೇ ದಿ ಹೆಡ್ ಆಫ್ ದಿ ನೇಷನ್ ಈಸ್ ಪ್ರೆಸಿಡೆಂಟ್. ರಾಷ್ಟ್ರಪತಿ ಮುಖ್ಯಸ್ಥ. ರಾಷ್ಟ್ರಪತಿ ಯಾವ ದೇಶದ ಮುಖ್ಯಸ್ಥನಾಗಿರುತ್ತಾನೋ ಆ ಸರ್ಕಾರ ಅಧ್ಯಕ್ಷೀಯ ಸರ್ಕಾರ. ರೈಟ್ ಮಗಳ? ನೆಕ್ಸ್ಟ್, ನೈಜ ಮುಖ್ಯಸ್ಥ ಮಾತ್ರ. ಸಂಸದೀಯ ಸರ್ಕಾರದಲ್ಲಿ ಇರುವಂತೆ ಇಲ್ಲಿ ಇಬ್ಬರು ಮುಖ್ಯಸ್ಥರು ಇಲ್ಲ. ಹಿಯರ್ ವಿ ವಿಲ್ ಫೈಂಡ್ ಓನ್ಲಿ ಹೆಡ್ ಆಫ್ ದಿ ನೇಷನ್, ದಟ್ ಈಸ್ ದಿ ಪ್ರೆಸಿಡೆಂಟ್. ರಾಷ್ಟ್ರಪತಿ ಮಾತ್ರ ನೈಜ ಕಾರ್ಯಾಂಗಾಧಿಕಾರಿ ಅಂತ ಇಲ್ಲಿ ಗುರುತಿಸಲ್ಪಡುತ್ತಾನೆ. ನೈಜ ಮುಖ್ಯಸ್ಥ ಮಾತ್ರ, ನಾಮ ಮಾತ್ರ ಇಲ್ಲ ಎಲ್ಲಿ? ಅಧ್ಯಕ್ಷೀಯದಲ್ಲಿ. ಥರ್ಡ್, ಏಕವ್ಯಕ್ತಿ ಕಾರ್ಯಾಂಗ. ಏಕವ್ಯಕ್ತಿ ಕಾರ್ಯಾಂಗ ಅಂದರೆ ಮಗಳ ಇಲ್ಲೇ ನೋಡಿದ್ವಿ ಸಾಮೂಹಿಕ ಹೊಣೆಗಾರಿಕೆ. ಎಲ್ಲರೂ ಸೇರಿ ತೀರ್ಮಾನವನ್ನು ಮಾಡುತ್ತಾರೆ. ನೋ, ಹಿಯರ್ ದಿ ಪ್ರೆಸಿಡೆನ್ಸಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಟೋಟಲ್ ಅಡ್ಮಿನಿಸ್ಟ್ರೇಷನ್. ಅವನೇ ಎಲ್ಲ ತೀರ್ಮಾನವನ್ನು ಮಾಡ್ತಾನೆ. ಎಲ್ಲಿ? ಅಧ್ಯಕ್ಷೀಯ. ಶಾಸಕಾಂಗ ಅವನಿಗೆ ಪ್ರಶ್ನೆಗಳನ್ನು ಕೇಳ್ತದೆ. ಶಾಸಕಾಂಗ ಏನು ಕೇಳೋದೇ ಇಲ್ಲ ಅಂತಲ್ಲ, ಪ್ರಶ್ನೆಗಳನ್ನು ಕೇಳ್ತದೆ. ಅದಕ್ಕೆ ಉತ್ತರವನ್ನು ಅವನೇ ಕೊಡತಕ್ಕದ್ದು, ಮಂತ್ರಿಗಳಲ್ಲ. ಬಟ್ ಇಲ್ಲಿ ಈ ಕರ್ನಾಟಕ ವಿಧಾನಮಂಡಲದ ಅಧಿವೇಶನ ನಡೀಲಿಕ್ಕತ್ತದ ಮಕ್ಕಳ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಕರ್ನಾಟಕದ ಆರೋಗ್ಯ ಮಂತ್ರಿ ಸುಧಾಕರ್ ಅವರು ವಿಧಾನಮಂಡಲದಲ್ಲಿ ತಮ್ಮ ಉತ್ತರವನ್ನು ಕೊಟ್ಟಿದ್ದಾರೆ ಕರ್ನಾಟಕದ ಕೊರೋನಾ ಪರಿಸ್ಥಿತಿಯ ಬಗ್ಗೆ. ಸೊ ಸಂಸದೀಯ ಸರ್ಕಾರದಲ್ಲಿ ಯಾರು ಉತ್ತರವನ್ನು ಕೊಡುವುದು? ಯಾರು ಜವಾಬ್ದಾರರು? ಮಂತ್ರಿಗಳು. ಅಂದರೆ ಎಲ್ಲರೂ ಸೇರಿ ಜವಾಬ್ದಾರರು. ಇಲ್ಲೇ ಓನ್ಲಿ ದಿ ಪ್ರೆಸಿಡೆಂಟ್, ಅವನ ಉತ್ತರ ಕೊಡೋದು. ರೈಟ್ ಮಕ್ಕಳೇ? ನೆಕ್ಸ್ಟ್, ಮಂತ್ರಿಗಳು ರಾಷ್ಟ್ರಪತಿಗೆ ಹೊಣೆ. ಏನು ಕೆಲಸವನ್ನು ಮಾಡ್ತಾರೆ ರಾಷ್ಟ್ರಪತಿಗೆ ರಿಪೋರ್ಟ್ ಕೊಟ್ಬಿಟ್ರೆ ಮುಗಿತವ್ರದ್ದು. ಇಲ್ಲಿ ಮಂತ್ರಿಗಳು ಶಾಸಕಾಂಗಕ್ಕೆ ಹೊಣೆ. ಎಲ್ಲಿ? ಸಂಸದೀಯ. ಇಲ್ಲಿ ದಿ ಮಿನಿಸ್ಟರ್ಸ್ ಆರ್ ರೆಸ್ಪಾನ್ಸಿಬಲ್ ಟು ದಿ ಪ್ರೆಸಿಡೆಂಟ್. ಅಂದರೆ ದಿ ಮಿನಿಸ್ಟರ್ಸ್ ವರ್ಕ್ ಆ್ಯಸ್ ದಿ ರಿಪ್ರೆಸೆಂಟೇಟಿವ್ಸ್ ಆಫ್ ದಿ ಪ್ರೆಸಿಡೆಂಟ್. ರಾಷ್ಟ್ರಪತಿಯ ಪ್ರತಿನಿಧಿಗಳು ಅಷ್ಟೇ ಅವರು. ಹೇಳಿದ ಇಂಡಿಯಾಕ್ಕೆ ಹೋಗು, ರಾಷ್ಟ್ರಪತಿನ ಭೇಟಿಯಾಗೋ, ಅಲ್ಲೇ ಪ್ರಧಾನಮಂತ್ರಿಯನ್ನು ಭೇಟಿಯಾಗೋ, ಈ ಕೆಲಸವನ್ನು ಮಾಡು ಆ್ಯಂಡ್ ಸಬ್ಮಿಟ್ ದಿ ರಿಪೋರ್ಟ್. ದ್ಯಾಟ್ಸ್ ಇಟ್. ಅದನ್ನು ಮಂತ್ರಿ ಹೋಗಿ ಅಲ್ಲಿಯ ಶಾಸಕಾಂಗದಲ್ಲಿ ಉತ್ತರವನ್ನು ಕೊಡುವುದಿಲ್ಲ. ಇಲ್ಲಿ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಸಂಸದೀಯದಲ್ಲಿ ಮಂತ್ರಿಗಳು ಶಾಸಕಾಂಗಕ್ಕೆ ಉತ್ತರವನ್ನು ಕೊಡಬೇಕು. ರೈಟ್ ಮಕ್ಕಳೇ? ಓಕೆ. ನಿರ್ದಿಷ್ಟ ಕಾಲಾವಧಿ. ಸಂಸದೀಯ ಸರ್ಕಾರದೊಳಗೆ ಹೆಂಗಿರ್ತದೆ ಮಕ್ಕಳ ಅಂದರೆ ಪ್ರಧಾನಮಂತ್ರಿಯನ್ನು ತೆಗೆಯುವ ಸಂಭವ ಇರ್ತದೆ ಅವಿಶ್ವಾಸ ನಿರ್ಣಯದ ಮೂಲಕ. ಇನ್ ಎ ಪಾರ್ಲಿಮೆಂಟರಿ ಗೌರ್ಮೆಂಟ್ ದಿ ಪ್ರೈಮ್ ಮಿನಿಸ್ಟರ್ ಕ್ಯಾನ್ ಬಿ ರಿಮೂವ್ಡ್. ದಿ ಪ್ರೈಮ್ ಮಿನಿಸ್ಟರ್ ಕ್ಯಾನ್ ಬಿ ರಿಮೂವ್ಡ್ ಬೈ ದಿ ನೋ ಕಾನ್ಫಿಡೆನ್ಸ್ ಮೋಷನ್. ನೋ ಕಾನ್ಫಿಡೆನ್ಸ್ ಮೋಷನ್, ಅವಿಶ್ವಾಸ ನಿರ್ಣಯದ ಮೂಲಕ ಯಾರನ್ನು ತೆಗಿಬೋದು? ಪ್ರಧಾನಿನ ತೆಗಿಬೋದು. ಎಲ್ಲೇ? ಮುಖ್ಯಮಂತ್ರಿಯನ್ನು ತೆಗಿಬೋದು ರಾಜ್ಯದೊಳಗೆ ಅವಿಶ್ವಾಸ ನಿರ್ಣಯದ ಮೂಲಕ. ಬಟ್ ಇಲ್ಲೇ ನೋ. ಅಂಥದ್ದೇನಾದರೂ ತಪ್ಪು ಕೆಲಸವನ್ನು ಮಾಡಿದಾಗ ರಾಷ್ಟ್ರಪತಿ ಅವನ ಮೇಲೆ ಗಂಭೀರ ಆರೋಪಗಳು ಇದ್ದರೆ, ಅಪರಾಧದ ಆರೋಪ ಇದ್ದರೆ ಇವರು ತೆಗಿಬೋದು. ಆದರೆ ಇಲ್ಲಿ ಸುಮ್ಮನೆ ತೆಗೀಲಿಕ್ಕೂ ಅವಕಾಶ ಅದ. ಎಲ್ಲಿ? ಸಂಸದೀಯ ಸರ್ಕಾರದಲ್ಲಿ ಅವನಿಗೆ ಬಲ ಇಲ್ಲ, ಸ್ಟ್ರೆಂತ್ ಇಲ್ಲ ಅನ್ನೋದನ್ನು ತೋರಿಸಿ ಪ್ರಧಾನಮಂತ್ರಿಯನ್ನು ಅಧಿಕಾರದಿಂದ ತೆಗಿಬೋದು. ಆದರೆ ಇಲ್ಲಿ
ರಾಷ್ಟ್ರಪತಿಯು ಅವಿಶ್ವಾಸ ನಿರ್ಣಯವನ್ನು ಎದುರಿಸುವ ಸಂಭವ ಇರುವುದಿಲ್ಲ, ಆದ್ದರಿಂದ ತನ್ನ ನಿಗದಿತ ಕಾಲಾವಧಿಯನ್ನು ಪೂರೈಸುತ್ತಾನೆ. ದಿ ಪ್ರೆಸಿಡೆಂಟ್ ವಿಲ್ ಎಂಜಾಯ್ ಹಿಸ್ ಟೋಟಲ್ ಟೆನ್ಯೂರ್, ಹಿಸ್ ಫಿಕ್ಸ್ಡ್ ಟೆನ್ಯೂರ್. ರೈಟ್ ಮಗಳ. ನೆಕ್ಸ್ಟ್, ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತ. ಸಂಸದೀಯ ಸರ್ಕಾರದಲ್ಲಿ ಶಾಸಕಾಂಗವು ಕಾರ್ಯಾಂಗವನ್ನು ನಿಯಂತ್ರಿಸುತ್ತದೆ. ಶಾಸಕಾಂಗ ಕಾರ್ಯಾಂಗಗಳು ಕೂಡಿಯೇ ಇರುತ್ತವೆ, ಇದು ನಿಯಂತ್ರಿಸುತ್ತದೆ. ಯಾರೋ? ಶಾಸಕಾಂಗ. ಯಾರನ್ನು? ಕಾರ್ಯಾಂಗವನ್ನು. ಬಟ್ ಹಿಯರ್ ದಿ ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ವರ್ಕ್ ಸೆಪ್ರೇಟ್ಲಿ, ಬೇರೆ ಬೇರೆಯಾಗಿ ಕೆಲಸವನ್ನು ಮಾಡುತ್ತವೆ. ಇವೆಲ್ಲ ಮಕ್ಕಳ ಈಗೇನು ನಾವು ಸಂವಿಧಾನಗಳು ಮತ್ತು ಸರ್ಕಾರಗಳ ಬಗ್ಗೆ ತಿಳ್ಕೊಂಡ್ವಿ. ಎಲ್ಲ ಸಂವಿಧಾನಗಳು, ಸರ್ಕಾರಗಳು, ಆ ಪ್ರಕಾರಗಳು ಏನವ, ದೇ ಆರ್ ಅಬ್ಸಲ್ಯೂಟ್ಲಿ ಅಪೋಸಿಟ್. ಲಿಖಿತ ಸಂವಿಧಾನದ ವಿರುದ್ಧ ಅಲಿಖಿತ ಸಂವಿಧಾನ, ನಮ್ಯ ಸಂವಿಧಾನದ ವಿರುದ್ಧ ಕಠಿಣ ಸಂವಿಧಾನ. ಲಕ್ಷಣಗಳು: ಏಕಾತ್ಮಕ ಸರ್ಕಾರದ ವಿರುದ್ಧದ್ದು ಸಂಯುಕ್ತ ಸರ್ಕಾರ. ಪ್ರಜಾಪ್ರಭುತ್ವಾತ್ಮಕ ಸರ್ಕಾರದ ವಿರುದ್ಧ ಲಕ್ಷಣಗಳು ಅಪ್ರಜಾಪ್ರಭುತ್ವಾತ್ಮಕ. ಸೇಮ್ ಸಂಸದೀಯ ಸರ್ಕಾರ ಮತ್ತು ಅಧ್ಯಕ್ಷೀಯ ಸರ್ಕಾರ. ಸಂಸದೀಯದ್ದು ಬೇರೆ, ಅಧ್ಯಕ್ಷೀಯದ್ದು ಬೇರೆ. ಅಂದರೆ ಸಂಸದೀಯದ ಆಲ್ಮೋಸ್ಟ್ ಅಪೋಸಿಟ್ ಲಕ್ಷಣಗಳು ಯಾವುದ್ರದ್ದು? ಅಧ್ಯಕ್ಷೀಯ. ಸೊ ಮಕ್ಕಳ, ಸರಿಯಾಗಿ ಇದನ್ನು ತಿಳ್ಕೊಳ್ರಿ, ವಿಡಿಯೋ ಸರಿ ನೋಡ್ರಿ. ಇದು ಇನ್ನೊಂದು ಟಾಪಿಕ್. ಯಾವುದಪ್ಪ ಅಂದರೆ, ಕಾಲೇಜ್ ಸ್ಟಾರ್ಟ್ ಆದಮೇಲೆ ನಾ ಇದನ್ನು ಮತ್ತೊಮ್ಮೆ ರಿವಿಷನ್ ಮಾಡ್ತೇನೆ. ಯಾಕಂದರೆ ಇಟ್ಸ್ ಲಿಟಲ್ ಬಿಟ್ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಸೊ ಇದ್ರ ಬಗ್ಗೆ ನಾನು ಮತ್ತೊಮ್ಮೆ ಹೇಳ್ತೀನಿ. ರೈಟ್ ಮಕ್ಕಳೇ? ಓಕೆ. ಸೊ ಅಸೈನ್ಮೆಂಟ್ಸ್ಗಳನ್ನು ಬರೀರಿ, ನ್ಯೂಸ್ ಪೇಪರನ್ನು ಓದ್ರಿ, ರೆಗ್ಯುಲರ್ ಟಚ್ನೊಳಗೆ ಇರ್ರಿ ಯಾವುದ್ರ ಬಗ್ಗೆ, ಸ್ಟಡಿ ಬಗ್ಗೆ. ರೈಟ್. ನೆಕ್ಸ್ಟ್ ಪೀರಿಯಡ್ನಲ್ಲಿ ಮತ್ತೊಂದು ಟಾಪಿಕ್, ಇನ್ಫ್ಯಾಕ್ಟ್ ಹೊಸ ಚಾಪ್ಟರ್, ಅದರೊಂದಿಗೆ ಭೇಟಿಯಾಗೋಣ. ರೈಟ್. ಥ್ಯಾಂಕ್ ಯು.